ಹಾಯ್ ಗೈಸ್, ಅಮ್ಮ ಮಕ್ಕಳು ಸೇರ್ಕೊಂಡು 50 ಚಿಕ್ಕ ಮಕ್ಕಳನ್ನ ಬ್ರೂಟಲ್ ಆಗಿ ಕೊಲೆ ಮಾಡಿರ್ತಾರೆ. ಆ 3 ಜನಕ್ಕೆ ಗಲ್ಲು ಶಿಕ್ಷೆ ಕೊಡ್ಬೇಕು ಅಂತ ಚರ್ಚೆ ನಡೀತಾ ಇರುತ್ತೆ. ಆಕ್ಚುಲಿ ಇದೊಂದು ನೈಜ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಶೂಟ್ ಮಾಡಿರೋ ಚಿತ್ರ. ಈ ಮೂವಿನಲ್ಲಿ ಕೆಲವೊಂದು ಶಾಕಿಂಗ್ ಟ್ವಿಸ್ಟ್ ಗಳಿದೆ. ಚಿತ್ರದ ಹೆಸರು ಪೋಶಾಂಪ. 2019ರಲ್ಲಿ ತೆರೆ ಕಂಡಿದ್ದ ಹಿಂದಿ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್, ಇನ್ನೇನು ಸ್ವಲ್ಪ ದಿನಗಳಲ್ಲೇ ಗಲ್ಲಿಗೇರ್ಸೋ ಕೈದಿನ ಇಂಟರ್ವ್ಯೂ ಮಾಡೋಕೆ ಇಬ್ರು ಜೈಲಿಗೆ ಬರ್ತಾರೆ. ಇದೊಂದು ಗವರ್ಮೆಂಟ್ ಪ್ರಾಜೆಕ್ಟ್. ಪರ್ಮಿಷನ್ ಇದೆ ಅಂತ ಹೇಳಿ ಒಳಗಡೆ ಬರ್ತಾರೆ. ಒಬ್ರು ಲೇಡಿ ಪೊಲೀಸ್ ಆ ಕೈದಿನ ಕರ್ಕೊಂಡ್ ಬರ್ತಾರೆ. ಹೆಸರು ರೇಗಾ. ದುಡ್ಡು ಕೊಟ್ಟು ನಾವು ಸಪರೇಟ್ ಆಗಿ ಇಂಟರ್ವ್ಯೂ ಮಾಡ್ಬೇಕು ಅಂತ ಆ ಲೇಡಿ ಪೊಲೀಸ್ನ ಹೊರಗಡೆ ಕಳಿಸ್ತಾರೆ. ಅಂದ ಹಾಗೆ ಇವರಿಬ್ರು ಹೆಸರು ಗುಂದೀಪ್ ಅಂಡ್ ಶಾಲಿನಿ. ಅಲ್ಲೊಂದು ಚಿಕ್ಕ ಬೆಕ್ಕಿರೋದ್ನ ನೋಡಿ ರೇಗಾ ಅದ್ರ ತರನೇ ಕಿರ್ಚಾಡ್ತಾ ಇದ್ದಾಳೆ. ನಿಮ್ ಮೇಲೆ 5 ಮಕ್ಕಳನ್ನ ಕೊಲೆ ಮಾಡಿದ್ದೀರಾ ಅನ್ನೋ ಆರೋಪ ಇದೆ ಅಂಡ್ ಪ್ರೂವ್ ಕೂಡ ಆಗಿದೆ. ನೀವು ಕೊಲೆ ಮಾಡಿದ್ದು ನಿಜಾನಾ? ಹೌದು. ಸ್ವಲ್ಪ ದಿನಗಳಲ್ಲೇ ಮರಣ ದಂಡನೆಗೆ ಗುರಿ ಆಗ್ತೀರಾ. ಯಾಕೆ ಚಿಕ್ಕ ಮಕ್ಕಳನ್ನ ಸಾಯಿಸಿದ್ರಿ? ಹೌದು. ಇವರು ಯಾವುದೇ ಪ್ರಶ್ನೆ ಕೇಳಿದ್ರು ರೇಗಾ ಹೌದು ಅಂತ ಮಾತ್ರ ಉತ್ತರ ಕೊಡ್ತಾ ಇದ್ದಾಳೆ. ಇದರಿಂದ ಟ್ರಿಗರ್ ಆಗಿದ್ದ ಶಾಲಿನಿ ಏನೇ ಕೇಳಿದ್ರು ಹೌದು ಅಂತಿದ್ದೀರಾ, ಮರ್ಯಾದೆಯಾಗಿ ಉತ್ತರ ಕೊಡಕ್ ಆಗಲ್ವಾ ಅಂತ. ರೇಗಾಗ್ ತುಂಬಾನೇ ಕೋಪ ಬರುತ್ತೆ. ನನಗೆ ಯಾವಾಗ ಹೇಳ್ಬೇಕು ಅನ್ಸುತ್ತೋ ಅವಾಗ ಮಾತ್ರ ಹೇಳ್ತೀನಿ ಅಂತ. ಸರಿ ಹೇಳು. ಈಗ ಒಂದು ಫ್ಲಾಶ್ ಬ್ಯಾಕ್. ರೇಗಾಗ್ 5 ವರ್ಷ ಆಗಿದ್ದಾಗ ಅವ್ರ ತಾಯಿ ಪ್ರಜಾಕ್ತ ಡ್ರಗ್ ಅಡಿಕ್ಟ್ ಆಗಿದ್ರು. ಅಷ್ಟೇ ಅಲ್ಲದೆ ಪ್ರಜಾಕ್ತ ಒಬ್ರು ಕಾಲ್ ಗರ್ಲ್. ರೇಗಾ ಹೊಟ್ಟೆ ಹಸಿವು ತಡೆಯೋಕಾಗ್ದೆ ಕಿರ್ಚಾಡ್ತಾ ಇದ್ದಾಗ ಪ್ರಜಾಕ್ತ ಬಂದು ಬೈತಾರೆ. ಯಾಕೆ ಕಿರ್ಚಾಡ್ತಾ ಇದ್ಯಾ? ತಗೋ ಹೋಗ್ ರೈಸ್ ತಗೊಂಡ್ ಬಾ ಅಂತ. ಅನ್ನಕ್ ಸಾರಿಲ್ಲ. ಹೀಗೆ ನನ್ ಬಾಲ್ಯ ಇತ್ತು ಅಂತ ರೇಗಾ ಹೇಳ್ತಾಳೆ. ಇವತ್ತಿನ ಇಂಟರ್ವ್ಯೂ ಮುಗೀತು. ಗುಂದೀಪ್ ಪಾಪ ಅಲ್ವಾ ರೇಗಾ, ಅವ್ರ ಪರಿಸ್ಥಿತಿನೇ ಅವ್ರನ್ನ ಈ ಸ್ಥಿತಿಗೆ ತಳ್ಳಿದೆ ಅಂತ. ಇದನ್ ಕೇಳಿ ಕೋಪ ಮಾಡ್ಕೊಂಡಿದ್ದ ಶಾಲಿನಿ, ನೋಡು ರೇಗಾ ಹೇಳ್ತಿರೋದೆಲ್ಲ ನಿಜ ಅಂತ ನಂಬಕ್ ಆಗಲ್ಲ, ಸ್ವಲ್ಪ ವೇಟ್ ಮಾಡು ಅಂತ. ಇನ್ನು ಜೈಲಲ್ಲಿರೋ ರೇಗಾ ಕಣ್ಣಿಗೆ ಅವ್ರ ತಾಯಿ ಡೆಡ್ ಬಾಡಿ ಇರೋ ತರ ಕಾಣ್ತಿದೆ. ಸಡನ್ ಆಗಿ ಎದ್ದ ಪ್ರಜಾಕ್ತ, ಪರವಾಗಿಲ್ಲ, ನಮ್ ಕುಟುಂಬದ ರಹಸ್ಯನ ನೀನು ಬಿಟ್ಕೊಟ್ಟಿಲ್ಲ, ನಾನು ಡ್ರಗ್ ಅಡಿಕ್ಟ್ ಅನ್ನೋ ವಿಷಯನ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಅಂತ. ಈಗ ನಿಜವಾಗ್ಲೂ ಏನ್ ನಡೀತು ಅಂತ ತೋರಿಸ್ತಾರೆ. ಪ್ರಜಾಕ್ತ ಲಾರಿ ಡ್ರೈವರ್ಸ್ ನ ಟಾರ್ಗೆಟ್ ಮಾಡಿ ಗಾಡಿ ನಿಲ್ಸಿ, ರಾತ್ರಿ ಸಮಯ ಬೇರೆ, ಡ್ರೈವರ್ಸ್ ಇವಳನ್ನ ನಂಬಿ ಮನೆ ಒಳಗಡೆ ಬಂದಾಗ ಅವ್ರಿಗೆ ಸರಿಯಾಗಿ ಕುಡ್ಸಿ ಅವ್ರ ಮತ್ತಲ್ ಮಲ್ಗಿರುವಾಗ ಡ್ರೈವರ್ಸ್ ಪರ್ಸಲ್ಲಿದ್ದ ದುಡ್ಡು ಉಂಗ್ರನೆಲ್ಲ ಎತ್ಕೊಂಡು ಆಮೇಲೆ ಕಲ್ ಎತ್ ಹಾಕಿ ಸಾಯಿಸ್ಬಿಡ್ತಾಳೆ. ಹೀಗೆ ಕೊಂದಾಗ ರಕ್ತ ಚಿಮ್ಮಿ ರೇಗಾ ತಿಂತಿದ್ದ ಅನ್ನದ ಮೇಲೆ ಬೀಳುತ್ತೆ. ರಕ್ತ ಬಿದ್ದಿರೋ ಭಾಗನ ಮಾತ್ರ ತೆಗ್ದಿಟ್ಟು ಅವಳು ಆರಾಮಾಗಿ ಊಟ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಇದು ನಾರ್ಮಲ್. ಪ್ರಜಾಕ್ತ ಈ ತರ ತುಂಬಾ ಜನ ಲಾರಿ ಡ್ರೈವರ್ಸ್ ನ ಕರ್ಕೊಂಡ್ ಬಂದು ಬ್ರೂಟಲ್ ಆಗಿ ಕೊಲೆ ಮಾಡಿರ್ತಾಳೆ. ಆಮೇಲೆ ಬಾಡಿನ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಡಿಸ್ಪೋಸ್ ಮಾಡ್ತಾಳೆ. ಸೊ ಈ ಡಾರ್ಕ್ ಸೀಕ್ರೆಟ್ ನ ರೇಗಾ ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳಿಲ್ಲ. ನೆಕ್ಸ್ಟ್ ಗುಂದೀಪ್ ಶಾಲಿನಿ ಒಬ್ರು ಲಾಯರ್ ನ ಮೀಟ್ ಆಗ್ತಾರೆ. ಇವ್ರ ಹೆಸರು ಅಶೋಕ್. ಒಂದು ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ ಆಗಿದ್ರು. ಈಗ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್. 2001ರಲ್ಲಿ ರೇಗಾ ಕೇಸ್ ವಿಷಯದಲ್ಲಿ ಒಬ್ರು ಲಾಯರ್ ಇವ್ರನ್ನ ಮೀಟ್ ಆಗಿದ್ರಂತೆ. ಆ ಕೇಸ್ ಬರೀ ರೇಗಾ ಮೇಲೆ ಮಾತ್ರ ಇರ್ಲಿಲ್ಲ, ಇನ್ನಿಬ್ರು ಸೇರಿ 3 ಜನರ ಮೇಲೆ FIR ಆಗಿತ್ತು. ಆ 3 ಜನರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಅದು ಬಿಡಿ, ಸತ್ತೋದ ವಿಕ್ಟಿಮ್ಸ್ ಪ್ರೊಫೈಲ್ ನ ನೋಡಿದ್ರ? ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್, ದೇವಸ್ಥಾನದಲ್ಲಿ ಇರ್ತಿದ್ದ ಅನಾಥ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸ್ತೀವಿ ಅಂತ ಹೇಳಿ ಆ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದ್ರು. ಆಮೇಲೆ ಕಿಡ್ನಾಪ್ ಮಾಡಿದ ಲೊಕೇಶನ್ ಇಂದ ದೂರ ಕರ್ಕೊಂಡೋಗಿ ಆ ಮಕ್ಕಳ ಕೈಯಲ್ಲಿ ಭಿಕ್ಷೆ ಬೇಡಕ್ಕೆ ಹೇಳ್ತಿದ್ರು. ಆ ಮಕ್ಕಳಿಂದ ಏನಾದ್ರೂ ಸಮಸ್ಯೆ ಬಂದ್ರೆ ಅಥವಾ ಅವರು ಈ 3 ಜನ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಕರುಣೆನೇ ಇಲ್ದೆ ಸಾಯಿಸ್ಬಿಡ್ತಾ ಇದ್ರು. 1990ರಿಂದ 1997 ಈ 7 ವರ್ಷದಲ್ಲಿ ಮಾತ್ರ ಅವರೆಲ್ಲ ಸೇರಿ 50 ಮಕ್ಕಳನ್ನ ಸಾಯಿಸಿದ್ರು. ಓಡ್ತಿರೋ ಟ್ರೈನ್ ಇಂದ ತಳ್ಳೋದು ಅಥವಾ ಬಸ್ ಬಂದಾಗ ತಳ್ಳಿ ಸಾಯಿಸೋದು, ಹೀಗೆ ಡಿಫ್ರೆಂಟ್ ಆಗಿ ಕೊಲೆಗಳನ್ನ ಮಾಡ್ತಿದ್ರು. ಇದರಿಂದ ಅವ್ರನ್ನ ಟ್ರ್ಯಾಕ್ ಮಾಡೋದು ಪೊಲೀಸ್ನವ್ರಿಗೆ ಕಷ್ಟ ಆಗಿತ್ತು. ಕಟ್ ಮಾಡಿದ್ರೆ ಹೌಸ್ ನಂಬರ್ 29 ನ ಹುಡ್ಕೊಂಡು ಇವರಿಬ್ರು ಹೊರಟಿದ್ದಾರೆ. ಇದೇ ಆ ಮನೆನ? ಇರು, ಆ ಅಂಗಡಿ ಅವ್ರನ್ನ ಕೇಳೋಣ. 1997ರಲ್ಲಿ ತಾಯಿ ಹಾಗೇನೆ ಇಬ್ರು ಹೆಣ್ಮಕ್ಳಿದ್ರು. ಅದೇ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತಿದ್ರು ಅಲ್ವಾ? ಹಾ, ಗೊತ್ತಾಯ್ತು. ಹಿರಿಮಗಳು ತಾನೇ ಜೈಲಲ್ಲಿ ಇರೋದು. ಅವಳು ಮಾತಾಡಿದ್ನ ನಾನ್ ನೋಡೇ ಇಲ್ಲ ಅಂತ. ಈಗ ಒಂದು ಫ್ಲಾಶ್ ಬ್ಯಾಕ್. 1989 ಔರಂಗಾಬಾದ್. ಆ 3 ಜನ ಲೇಡೀಸ್ ಈ ಮನೆಗ್ ಬಂದು ಸ್ಟೇ ಆಗಿದ್ದಾರೆ. ಬಂದ ದಿನನೇ ಪಾನ್ ಶಾಪ್ ಅವ್ರನ್ನ ನೋಡಿ ರೇಗಾ ಗುರಾಯಿಸಿದ್ದಾಳೆ. ಆಗ ಅವ್ರ ಅಮ್ಮ ಬೈದು ಒಳಗಡೆ ಕರ್ಕೊಂಡು ಹೋಗ್ತಾರೆ. ರೇಗಾ ಅವ್ರ ತಂಗಿ ಶಿಖಾ ಸ್ವಲ್ಪ ಫ್ರೆಂಡ್ಲಿ ಆಗಿರ್ತಿದ್ಲು. ಪಕ್ಕದ ಮನೆಯವರು ಈ 3 ಜನ ಹೊಸದಾಗಿ ಬಂದಿರೋದ್ರಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ.
ಅದೇ ಲೇಡಿನ ಪ್ರೆಸೆಂಟ್ ನಲ್ಲಿ ಇವರಿಬ್ರು ಇಂಟರ್ವ್ಯೂ ಮಾಡ್ತಾರೆ. ಆ ಲೇಡಿ ಹೇಳ್ತಿರೋ ಪ್ರಕಾರ ಆ 3 ಜನ ಇವ್ರ ಏರಿಯಾಗ್ ಬಂದ ಮೇಲೆ ಹಿರಿಮಗಳು ಕಿರ್ಚಾಡೋ ಶಬ್ದ ಕೇಳ್ತಿತ್ತಂತೆ. ಪ್ರಾಜಕ್ತ ಹಿರಿಮಗಳಿಗೆ ಸರಿಯಾಗಿ ಹೊಡಿತಾ ಇದ್ರು. ಶಿಖಾ ಒಂದು ರೈಸ್ ಮಿಲ್ ನಲ್ಲಿ ಕೆಲಸ ಮಾಡ್ತಿದ್ಲು. ಅಲ್ಲೋಗಿ ಪ್ರಾಜಕ್ತ ಅಕ್ಕಿನ ಕಳ್ತನ ಮಾಡಿದ್ದಾಳೆ. ಅದೇ ಸಮಯ ಓನರ್ ಮುಂದ್ಗಡೆ ಡೋರ್ ಇಂದ ಬಂದಿದ್ರಿಂದ ಪ್ರಾಜಕ್ತ ಸಿಗಾಕೋತಾರೆ. ಓನರ್ ಅವ್ರಿಗೆಲ್ಲ ಸರಿಯಾಗಿ ಹೊಡೆದು ಹೊರಗಡೆ ತಳ್ಳಿದ್ದಾರೆ. ಇದ್ರಿಂದ ಶಿಖಾನ ಕೆಲಸದಿಂದ ರಿಮೂವ್ ಮಾಡ್ತಾರೆ. ರೇಗಾ ತಂಗಿ ಶಿಖಾ ಯಾವಾಗ್ಲೂ ಹಾನೆಸ್ಟ್ ಆಗಿ ನಿಜ ಮಾತ್ರ ಹೇಳ್ತಿದ್ಲಂತೆ. ಸೊ ಇಷ್ಟು ವಿಷಯ ಈ ಲೇಡಿಯಿಂದ ಗೊತ್ತಾದ್ಮೇಲೆ ನೆಕ್ಸ್ಟ್ ಈ ಕೇಸ್ ನ ಡೀಲ್ ಮಾಡಿದ್ದ ಸಿಬಿಐ ಆಫೀಸರ್ ನ ಕೂಡ ಇಂಟರ್ವ್ಯೂ ಮಾಡ್ತಾರೆ. ಇಷ್ಟೊಂದು ಈಸಿಯಾಗಿ ಕೊಲೆಗಳನ್ನ ಮಾಡ್ತಿದ್ದಾರಂದ್ರೆ ಪರಿಸ್ಥಿತಿನೇ ಆ ರೀತಿ ಇತ್ತು ಅನ್ಸುತ್ತೆ ಅಂತ. ಫ್ಲಾಶ್ ಬ್ಯಾಕ್ ನಲ್ಲಿ ಮಗಳು ಹೊಟ್ಟೆ ಹಸಿವು ಅಂತ ಕಿರ್ಚಾಡ್ತಾ ಇದ್ದಾಳೆ. ಪ್ರಾಜಕ್ತ ಬೈತಾ ಇದ್ದಾರೆ ಎಲ್ಲಾದ್ರೂ ಹೋಗ್ ಸಾಯಿ ಅಂತ. ಆದ್ರೆ ಅವಳು ಕಿರ್ಚೋದ್ನ ನಿಲ್ಲಿಸ್ತಾ ಇಲ್ಲ. ಅದಕ್ಕೆ ಹೊಡಿಯಕ್ಕೆ ಎದ್ದಾಗ ಆ ಹುಡುಗಿ ಓಡಕ್ ಶುರು ಮಾಡ್ತಾಳೆ. ಕೊನೆಗೂ ಪ್ರಾಜಕ್ತ ಕೈಗೆ ಸಿಗಾಕೋತಾಳೆ. ಈ ಹುಡುಗಿಗೆ ಬೆಕ್ಕಂದ್ರೆ ಇಷ್ಟ ಅನ್ಸುತ್ತೆ. ಬೀದಿನಲ್ಲಿದ್ದ ಒಂದು ಬೆಕ್ಕನ್ನ ಹಿಡಿದು ನೀನು ನನಗೆ ಇಷ್ಟೊತ್ತು ಟಾರ್ಚರ್ ಮಾಡ್ದೆ ಅಲ್ವಾ, ಈಗ ನಾನ್ ನಿನಗೆ ಟಾರ್ಚರ್ ಮಾಡ್ತೀನಿ ಅಂತ ಆ ಬೆಕ್ಕನ್ನ ಬ್ರೂಟಲ್ ಆಗಿ ಸಾಯಿಸ್ಬಿಡ್ತಾಳೆ. ಪ್ರೆಸೆಂಟ್ ನಲ್ಲಿ ಗುಂದೀಪ್ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಗವರ್ಮೆಂಟ್ ಹತ್ರ ನೀವೇನಾದ್ರೂ ಕೇಳಿದ್ರೆ ಅದು ಪಬ್ಲಿಕ್ ಪ್ರೊಫೈಲ್ ನಲ್ಲಿ ಇದ್ರೆ ಖಂಡಿತ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾರೆ. ಅದೇ ತರ ಈ ಕೇಸ್ಗೆ ಸಂಬಂಧಪಟ್ಟ RTI ಡಾಕ್ಯುಮೆಂಟ್ಗಳು ಬೇಕು ಅಂತ ಇವರು ರಿಕ್ವೆಸ್ಟ್ ಮಾಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ, ನಾಳೆನೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇವನಿಗೆ ಹೇಳ್ತಾರೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಚೆಕ್ ಮಾಡ್ತಾ ಇದ್ದಾನೆ. ಆಗ ಶಾಲಿನಿ ಕಾಲ್ ಮಾಡ್ತಾಳೆ. ಇಮೇಲ್ ನೋಡ್ದ? ಹಾ ನೋಡ್ದೆ. ಶಿಖಾನ ಇಂಟರ್ವ್ಯೂ ಮಾಡೋಕೆ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. ಒಂದು ವಾರ ಮಾತ್ರ ಅವಳು ಇಲ್ಲಿ ಇರ್ತಾಳಂತೆ, ಆಮೇಲೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಸೊ ಅಷ್ಟ್ರೊಳಗಡೆ ಅವಳನ್ನ ಇಂಟರ್ವ್ಯೂ ಮಾಡ್ಬೇಕು. ಇವನು ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ನಾಸಿಕ್ಗೆ ಬಂದಿದ್ದಾನೆ. ನೀನೊಬ್ಳೆ ಹೋಗೋದು ಬೇಡ, ಯಾಕೆ ನಾವಿಬ್ರು ಸೇರಿನೇ ಡಾಕ್ಯುಮೆಂಟ್ರಿನ ಶೂಟ್ ಮಾಡ್ತಾ ಇದ್ದೀವಿ. ನನ್ಗೂ ಅಧಿಕಾರ ಇದೆ. ಎಸ್ ಇದೆ. ನಾನ್ ಸೋಮವಾರ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ ಅಂತ. ಶಾಲಿನಿ ಏನು ರಿಪ್ಲೈ ಮಾಡದೆ ಕಾಲ್ ಕಟ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಶಾಲಿನಿ ಶಿಖಾನ ಇಂಟರ್ವ್ಯೂ ಮಾಡಕ್ ಬಂದಿರ್ತಾಳೆ. ವಾರ್ಡನ್ ನಾನ್ ಯಾಕೆ ಬಂದಿದ್ದೀನಿ ಅಂತ ಏನಾದ್ರೂ ಹೇಳಿದ್ರು. ಯಾವ್ದೋ ಡಾಕ್ಯುಮೆಂಟ್ರಿಗೋಸ್ಕರ ಇಂಟರ್ವ್ಯೂ ಮಾಡೋಕೆ ಬರ್ತೀರಾ ಅಂದಿದ್ರು. ಓಕೆ, ನಿಮ್ಮ ಅಕ್ಕ ರೇಗಾನ ಇಂಟರ್ವ್ಯೂ ಮಾಡಿದಾಗ ಅವಳು ಏನೇ ಕೇಳಿದ್ರು ಹೌದು ಅಂತಿದ್ಲು. ನಮ್ಮ ಅಕ್ಕ ತುಂಬಾನೇ ಇನ್ನೋಸೆಂಟ್. ಸರಿ, ನೀವು ಮಾಡಿದ್ದ ಮೊದಲನೇ ಕಳ್ತನದ ಬಗ್ಗೆ ಹೇಳ್ತೀರಾ? ನನಗದು ನೆನ್ಪಿಲ್ಲ. ಫ್ಲಾಶ್ ಬ್ಯಾಕ್ ನಲ್ಲಿ ಆಕ್ಚುಲಿ ಪ್ರಾಜಕ್ತ ಅವ್ರ ಗಂಡ ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೆಂಡತಿ ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳ್ಸಿರ್ತಾನೆ. ಆಮೇಲೆ ಭಿಕ್ಷೆ ಬೇಡಿ ಜೀವನ ಮಾಡ್ತಿದ್ರು. ಪ್ರಾಜಕ್ತ ಇಬ್ರು ಹೆಣ್ಮಕ್ಳಿಗೆ ಮೊದ್ಲೇ ಹೇಳಿರ್ತಾಳೆ, ಬರೀ ಭಿಕ್ಷೆ ಬೇಡಿದ್ರೆ ಸಾಕಾಗಲ್ಲ, ಕಳ್ತನನು ಮಾಡ್ಬೇಕು ಅಂತ. ಬಸ್ಸಲ್ಲಿ ಪರ್ಸ್ ಕದಿಯೋದು, ಮಾರ್ಕೆಟ್ಗೆ ಹೋದ್ರೆ ತರಕಾರಿ, ಹೀಗೆ ಓದ್ ಜಾಗದಲ್ಲೆಲ್ಲ ಕಳ್ತನ ಮಾಡ್ತಾ ಇರ್ತಾರೆ. ಒಳ್ಳೆ ದುಡ್ಡು ಸಿಕ್ಕಿದ್ರೆ ಆ ದಿನ 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಾರೆ. ಪ್ರೆಸೆಂಟ್ ನಲ್ಲಿ ಶಿಖಾ ನಮ್ಮ ಅಕ್ಕ ರೇಗಾ ಸ್ಕೂಲ್ಗೆ ಹೋಗ್ತೀನಿ ಅಂತಿದ್ಲು. ಆಗ ನಮ್ ತಾಯಿ ಅವಳಿಗೆ ಹೊಡಿತಾ ಇದ್ರು. ಅವರು ಹೊಡಿತಾ ಇದ್ದ ಏಟಿಗೆ ಎಲ್ಲಿ ಸತ್ತೋಗ್ತಾಳೋ ಅಂತ ಹೆದ್ರಿ ಸಮ್ ಟೈಮ್ಸ್ ತಾಯಿನ ಕೂಡ್ ಹಾಕ್ತಿದ್ವಿ ಅಂತ. ನಮ್ಮ ಅಕ್ಕ ಏನು ತಪ್ಪು ಮಾಡಿಲ್ಲ. ಇಂಟರ್ವ್ಯೂ ಮಾಡ್ತಿದ್ದ ಶಾಲಿನಿ ಅವಳಿಗೆ ಸಮಾಧಾನ ಮಾಡ್ತಾಳೆ. ಇಂಟರ್ವ್ಯೂ ಮುಗಿಸಿ ಹೋಗ್ತಿರುವಾಗ ರೋಡ್ ನಲ್ಲಿ ಭಿಕ್ಷೆ ಬೇಡ್ತಿದ್ದ ಮಕ್ಕಳು ಸಿಕ್ಕಿದ್ರೆ ಅವ್ರಿಗೆ ದುಡ್ಡು ಕೊಟ್ಟಾಗ ಇವಳಿಗೆ ಆ 3 ಜನನೇ ನೆನಪಾಗ್ತಾ ಇರ್ತಾರೆ. ಶಿಖಾಗ್ ಓದೋದಂದ್ರೆ ಇಷ್ಟ, ಅದಕ್ಕೆ ಯಾರೋ ಅವಳಿಗೆ ಒಂದು ಬುಕ್ ತಂದು ಕೊಟ್ಟಿರ್ತಾರೆ. ಶಾಲಿನಿ ಮನೆಗ್ ಬಂದಾಗ ಕತ್ಲೆ ರೂಮ್ ಅಲ್ಲಿ ಗುಂದೀಪ್ ಕೂತ್ಕೊಂಡಿದ್ದಾನೆ. ಹೇಗಿತ್ತು ಇಂಟರ್ವ್ಯೂ? ಚೆನ್ನಾಗಿತ್ತು. ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಲು. ನಾನು ಏನೇ ಹೇಳಿದ್ರುನು ನೀನ್ ಇಷ್ಟ ಬಂದಂಗೆ ಮಾಡ್ತೀಯ ಅಲ್ವಾ? ಶಿಖಾನ ನಾನು ಇಂಟರ್ವ್ಯೂ ಮಾಡಿದಾಗ ಅವಳು ಇನ್ನೋಸೆಂಟ್ ಅಂತ ಅನ್ನಿಸ್ತು. ಅವಳಿಗೆ ಗಲ್ಲು ಶಿಕ್ಷೆ ಕೊಡೋದು ಸರಿ ಇಲ್ಲ. ಫಸ್ಟ್ ಮೀಟ್ ಅಲ್ಲೇ ನೀನು ಅವಳನ್ನ ನಂಬಿಟ್ಟ. ಬೇಕಾದ್ರೆ ಈ ವಿಡಿಯೋ ನೋಡು. ಇವನು ಕೂಡ ಆ ವಿಡಿಯೋನ ನೋಡ್ತಾನೆ. ಶಿಖಾ ಹೇಳ್ತಿರೋದು ಸತ್ಯ ಅಂತ ಹೇಳಕ್ ಆಗಲ್ಲ, ಪೂರ್ತಿ ಫುಟೇಜ್ ನೋಡಿ ಹೇಳೋ, ಅದ್ರ ಅವಶ್ಯಕತೆ ಇಲ್ಲ ಅಂತಿದ್ದಾನೆ. ನೆಕ್ಸ್ಟ್ ಡೇ ಇಬ್ರು ರೇಗಾನ ಮೀಟ್ ಆಗ್ತಾರೆ. ನಿನ್ ತಂಗಿನ ನಾವು ಇಂಟರ್ವ್ಯೂ ಮಾಡಿದ್ವಿ ಅಂದಾಗ ಯಾಕೆ ಅವಳನ್ನ ಇಂಟರ್ವ್ಯೂ ಮಾಡಿದ್ರಿ ಅಂತ ಕೇಳ್ತಾಳೆ. ನಿಮ್ನ ಯಾವ ರೀತಿ ಇಂಟರ್ವ್ಯೂ ಮಾಡಿದ್ವೋ ಅದೇ ತರನೇ ಅವಳನ್ನು ಇಂಟರ್ವ್ಯೂ ಮಾಡಿದ್ವಿ. ನಿಮ್ ಬಗ್ಗೆ ಏನ್ ಹೇಳಿದ್ಲು ಗೊತ್ತಾ ಅಂತ ಹೇಳೋ ಅಷ್ಟ್ರಲ್ಲಿ ರೇಗಾ ಕೋಪ ಬಂದು ಟೇಬಲ್ ನ ಜೋರಾಗಿ ಬಡಿತಾಳೆ. ಈಗ ರೇಗಾ ಒಂದು ಕತೆ ಹೇಳಕ್ ಶುರು ಮಾಡ್ತಾಳೆ. ಒಂದಿನ ಪ್ರಾಜಕ್ತ ಎಂದಿನಂತೆ ಒಬ್ಬರನ್ನ ಮನೆಗ್ ಕರ್ಕೊಂಡ್ ಬಂದು ಅವ್ರ ಉಂಗ್ರ ಹಾಗೇನೆ ದುಡ್ಡನ್ನ ಕಳ್ತನ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಗ ಅಷ್ಟ್ರಲ್ಲ ವ್ಯಕ್ತಿ ಪ್ರಾಜಕ್ತಾಗೆ ಸರಿಯಾಗಿ ಹೊಡಿತಾನೆ. ತಡಿಯೋಕ್ ಬಂದಿದ್ದ ರೇಗಾಗೆ ಮತ್ತೊಬ್ಬರೋ ಇಂಜೆಕ್ಷನ್ ನ ಹಾಕಿರ್ತಾನೆ. ಪ್ರಾಜಕ್ತ ಹೇಗೋ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿ ಇವಳನ್ನ ಕಾಪಾಡಿರ್ತಾಳೆ. ಆಮೇಲೆ ಒಬ್ರು ಮಿಲಿಟರಿ ಆಫೀಸರ್ ಮನೆಗೆ ಕೆಲ್ಸಕ್ಕೆ ಹೋದಾಗ ಇವ್ರು ಚೆನ್ನಾಗಿ ಕೆಲಸ ಮಾಡ್ತಿರೋದ್ ನೋಡಿ ಇನ್ಮೇಲೆ ಪಾರ್ಟ್ ಟೈಮ್ ಬೇಡ ಫುಲ್ ಟೈಮ್ ಕೆಲಸ ಮಾಡು ಅಂತ ಅವರಿಗೆ ಪ್ರಾಜಕ್ತ ಮೇಲೆ ಲವ್ ಆಗಿದ್ರಿಂದ ಇವ್ರ ಮನೇಲೆ ಸ್ಟೇ ಆಗೋಕೆ ಹೇಳ್ತಾರೆ. ರೇಗಾನ ಸ್ವಂತ ಮಗಳ ತರ ನೋಡ್ಕೋತಾರೆ.
ಕೊನೆಗೆ ಪ್ರಜಾಕ್ತನ ಮದುವೆನೂ ಆಗ್ತಾರೆ. 1 ವರ್ಷದ ನಂತರ ಇವರಿಬ್ಬರಿಗೆ ಒಂದು ಮಗು ಕೂಡ ಹುಟ್ಟುತ್ತೆ. ಇದೇ ಮಗುನೇ ಈಗ ಬೆಳೆದು ದೊಡ್ಡವಳಾಗಿರೋ ಶಿಖಾ. ರೇಖಾ ಕೂಡ ಇವ್ರನ್ನ ತಂದೆ ಅಂತ ಸ್ವೀಕರಿಸಿದ್ರಿಂದ ಎಲ್ರು ಖುಷಿಯಾಗೇ ಇದ್ರು. ಇನ್ನು ರೇಖಾ ಅವ್ರ ತಂದೆ ಅಂದ್ರೆ ಪ್ರಜಾಕ್ತ ಅವ್ರ ಮೊದಲನೇ ಗಂಡ ಯಾರು ಅಂತ ಗೊತ್ತಿಲ್ಲ. ಆದ್ರೆ ಪ್ರಜಾಕ್ತ ಕಳ್ತನ ಮಾಡೋದ್ನ ಬಿಟ್ಟಿರಲ್ಲ. ಪ್ರೆಸೆಂಟ್ ನಲ್ಲಿ ಒಬ್ರು ಆರ್ಮಿ ಆಫೀಸರ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ. ನಿಮ್ಗೆ ಜೂನಿಯರ್ ಆಗಿದ್ದ ಧರ್ಮೇಶ್ ಬಗ್ಗೆ ಹೇಳ್ತೀರಾ ಅಂತ ಕೇಳಿದಾಗ ಅವನೊಬ್ಬ ದಡ್ಡ. ಅವನ್ ಮನೇಲಿ ಕೆಲಸ ಮಾಡ್ತಿದ್ದ ಲೇಡಿನೇ ಮದ್ವೆ ಮಾಡ್ಕೊಂಡ. ಅದು ನಮ್ ಯೂನಿಟ್ಗೆನೆ ದೊಡ್ಡ ಅವಮಾನ. ಒಂದಿನ ಪಾರ್ಟಿಲಿ ಪ್ರಜಾಕ್ತ ಅವ್ರ ಅಸಲಿ ಮುಖ ಏನು ಅನ್ನೋದು ಗೊತ್ತಾಯ್ತು. ಈಗ ಪಾರ್ಟಿಲಿ ಏನ್ ನಡೀತು ಅಂತ ತೋರಿಸ್ತಾರೆ. ಧರ್ಮೇಶ್ ಜೊತೆಲಿ ಪಾರ್ಟಿಗ್ ಬಂದಿದ್ದ ಪ್ರಜಾಕ್ತ ಕಳ್ತನ ಮಾಡ್ತಿರೋದ್ನ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ನೋಡಿರ್ತಾನೆ. ಈ ವಿಷಯನ ಧರ್ಮೇಶ್ಗೆ ಹೇಳ್ದಾಗ ನನ್ ಹೆಂಡ್ತಿನ ಕಳ್ಳಿ ಅಂತೀಯ ಅಂತ ಅವನಿಗೆ ಸರಿಯಾಗಿ ಬೈದು ಇವರು ಬ್ಯಾಗ್ ಚೆಕ್ ಮಾಡಿರ್ತಾರೆ. ಆ ಬ್ಯಾಗ್ ನಲ್ಲಿ ಸ್ಪೂನ್ ಇಂದ ಹಿಡಿದು ಆಭರಣಗಳನ್ನೆಲ್ಲ ಕಳ್ತನ ಮಾಡಿರ್ತಾಳೆ. ಅವತ್ತೇ ಕೋಪ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಮನೆಯಿಂದ ಕಳಿಸಿರ್ತಾರೆ. ಇದ್ರಲ್ಲಿ ಧರ್ಮೇಶ್ ಅವ್ರದ್ದು ತಪ್ಪೇನು ಇಲ್ಲ. ಪ್ರಜಾಕ್ತಾಗಿದ್ದ ಕೆಟ್ಟ ಬುದ್ಧಿಯಿಂದಾನೇ ಈ 3 ಜನಕ್ಕೆ ಈ ಪರಿಸ್ಥಿತಿ ಬಂದಿರೋದು. ರೇಖಾ ಹೇಳ್ತಿರೋ ಪ್ರಕಾರ ನಾವು 3 ಜನ ಜೈಲಿಗೆ ಬಂದು 3 ವರ್ಷ ಆದ್ಮೇಲೆ ಧರ್ಮೇಶ್ ಅವರು ತೀರ್ಕೊಂಡ್ರಂತೆ. ಹಾಗೇನೆ ಜೈಲಲ್ಲೇ ಪ್ರಜಾಕ್ತನು ತೀರ್ಕೊಂಡಿರ್ತಾರೆ. ಇನ್ನು ಸ್ವಲ್ಪ ದಿನಗಳಲ್ಲೇ ನಾನು ಹಾಗೇನೆ ಶಿಖಾನು ಸಾಯ್ತೀವಿ ಅಂತ. ಈ ಕಡೆ ಟೈಮ್ ಆಯ್ತು ಮಲ್ಕೋ ಅಂತ ಶಿಖಾಗ್ ಹೇಳ್ತಾರೆ. ಇನ್ನು ರೇಖಾಗೆ ಎಂದಿನಂತೆ ಕನ್ಸು ಬೀಳುತ್ತೆ. ಸೆಲ್ ನಲ್ಲಿ ಅವ್ರ ಅಮ್ಮ ಮಲ್ಕೊಂಡಿದ್ದಾರೆ. ಅವ್ರಿಗೆ ಕಾಲೊತ್ತೋ ತರ ಎಲ್ಲ ಇವಳಿಗೆ ಅನ್ನಿಸ್ತಾ ಇದೆ. ಆದ್ರೆ ರಿಯಾಲಿಟಿನಲ್ಲಿ ಬರೀ ಮಂಚಕ್ಕೆ ಮಸಾಜ್ ಮಾಡ್ತಾ ಇರ್ತಾಳೆ. ವಾರ್ಡನ್ ಬಂದು ಏನ್ ಮಾಡ್ತಿದ್ಯಾ ಮಲ್ಕೋ ಅಂತ ಬೈತಾರೆ. ಸೊ ಇವಳಿಗೆ ಏನೋ ಮಾನಸಿಕ ಕಾಯಿಲೆ ಇದೆ ಅನ್ಸುತ್ತೆ. ಒಂದಿನ ಚಿಕ್ಕ ಹುಡುಗಿ ಒಬ್ಳು ಭಿಕ್ಷೆ ಕೇಳಕ್ ಬಂದಾಗ ಅವಳನ್ನ ಗಾಡಿ ಬರೋ ಸಂದರ್ಭದಲ್ಲಿ ರೋಡಿಗೆ ತಳ್ಳಿ ಸಾಯಿಸಿರ್ತಾಳೆ. ನೆಕ್ಸ್ಟ್ ಶಿಖಾನ ಇಂಟರ್ವ್ಯೂ ಮಾಡ್ತಾರೆ. 3 ದಿನ ಊಟ ಮಾಡಕ್ಕೆ ಏನು ಸಿಕ್ಕಿಲ್ಲ. ಇದ್ರಿಂದ ವಾಂತಿ ಆಗ್ತಿತ್ತು. ಇನ್ನೊಂದ್ಸಲ ವಾಂತಿ ಆದ್ರೆ ನಾವೆಲ್ಲ ಸತ್ತೋಗ್ತೀವಿ ಅಂತ ಅನ್ಸಿತ್ತು. ಹಾಗೇನೆ ಒಂದು ಫ್ಲಾಶ್ ಬ್ಯಾಕ್. ಪ್ರಜಾಕ್ತ ಒಂದಿನ ಕಳ್ತನ ಮಾಡ್ತಾ ಇರುವಾಗ ಸಿಗಾಕೊಂಡಿರ್ತಾಳೆ. ಅಲ್ಲಿದ್ದವರೆಲ್ಲ ಸರಿಯಾಗಿ ಹೊಡೆದು ಓಡಿಸಿರ್ತಾರೆ. ಮಗಳು ಬೇರೆ ಹೊಟ್ಟೆ ಹಸಿ ಅಂತಿದ್ದಾಳೆ. ಅದೇ ಸಮಯ ಬೇರೊಂದು ಹುಡುಗಿ ಕೂಡ ಭಿಕ್ಷೆ ಬೇಡ್ಕೊಂಡ್ ಬಂದಿರ್ತಾಳೆ. ಅನ್ನ ಬೇಕಾ, ಬಾ ಕೊಡ್ತೀನಿ. ನಿಮ್ಗೂ ಅನ್ನ ಬೇಕು ಅಲ್ವಾ, ಬನ್ನಿ ಅಂತ ಇಬ್ಬರನ್ನ ಕರ್ಕೊಂಡೋಗಿ ಯಾರು ಇಲ್ದಿರೋ ಜಾಗದಲ್ಲಿ ಅಕ್ಕ ತಂಗಿ ಇಬ್ರಿಗೂ ಆ ಹುಡುಗಿನ ಗಟ್ಟಿಯಾಗಿ ಹಿಡ್ಕೊಳಕ್ ಹೇಳಿ ಕಲ್ಲೆತ್ ಹಾಕಿ ಆ ಹುಡುಗಿನ ಸಾಯಿಸ್ಬಿಟ್ಟಿರ್ತಾಳೆ. ಆ ದಿನ ಬೆಕ್ಕನ್ನ ಕೊಂದು ಇನ್ಮೇಲೆ ಹಸಿವು ಅಂದ್ರೆ ನಿನಗೂ ಇದೇ ಗತಿ ಅಂದಿರ್ತಾಳೆ. ಅದೇ ತರ ಈಗ ಹಸಿವು ಅಂದ್ರೆ ಈ ಹುಡುಗಿನ ಕೊಂದಿದ್ ತರನೇ ನಿಮ್ನು ಕೊಂದು ಬಿಡ್ತೀನಿ ಅಂತ ವಾರ್ನ್ ಮಾಡ್ತಾಳೆ. ಆ ದಿನ ನಾವು ಹೊಟ್ಟೆ ಹಸಿವು ಅಂತ ಹೇಳ್ದೆ ಹೋಗಿದ್ರೆ ಆ ಹುಡುಗಿನ ನಮ್ ತಾಯಿ ಸಾಯಿಸ್ತಾ ಇರ್ಲಿಲ್ಲ ಅಂತ. ಇಂಟರ್ವ್ಯೂ ಮುಗಿಸಿ ಹೋಗ್ತಿರುವಾಗ ಶಿಖಾಗೆ ಗಲ್ಲು ಶಿಕ್ಷೆ ಕೊಡೋದು ಸರಿ ಇಲ್ಲ. ಆಗ ಗುಂದೀಪ್, ನೋಡು ಅವಳ ಮೇಲೆ 25 FIR ಇದೆ. ನೀನು ಅನ್ಕೊಂಡಿರೋ ತರ ಅವಳೇನು ಇನ್ನೋಸೆಂಟ್ ಅಲ್ಲ ಅಂತ. ನೆಕ್ಸ್ಟ್ ಒಂದು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಎಷ್ಟು ಧೈರ್ಯ ಇದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನಲ್ಲಿ ನಮ್ ಹತ್ರನೇ ಫೈಲ್ಸ್ ಕೇಳಿದೀರಾ ಅಂತ ಇನ್ಸ್ಪೆಕ್ಟರ್ ಬೈತಾರೆ. ಆದ್ರೆ ಶಾಲಿನಿ ಹೆದ್ರೋದಿಲ್ಲ. ರೇಖಾ ಅಂಡ್ ಶಿಖಾನ ಅರೆಸ್ಟ್ ಮಾಡಿರೋ ಮೇನ್ FIR ಕಾಪಿಯಲ್ಲಿ ನೋಡು ಇದು ಸೆಂಟ್ರಲ್ ಕೇಸ್, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲ್ಸ್ ಕೊಡಕ್ ಆಗಲ್ಲ ಅಂತ. ಕಳೆದ 1 ವರ್ಷದಿಂದ ನೀವು ಇದನ್ನೇ ಹೇಳ್ತಾ ಇದ್ದೀರಾ. ಇನ್ಮೇಲೆ ನಾವು ಸುಮ್ನೆ ಇರಕ್ ಆಗಲ್ಲ. ಹೌದಾ, ಸರಿ, ಈ ಫೈಲ್ ನ ಓದ್ ನೋಡು. RTI ನಲ್ಲಿ ಬರ್ದೇ ಇರೋ ಇನ್ನೊಂದು ಫೈಲ್ ಇದೆ. ಅದನ್ನ ಕೇಳ್ಕೊಂಡೆ ಇವರಿಬ್ರು ಇಲ್ಲಿಗೆ ಬಂದಿರೋದು. ಆದ್ರೆ ಆ ಫೈಲ್ ನಲ್ಲಿ ಸಂಬಂಧನೇ ಇಲ್ದೆ ಇನ್ನೊಂದು ಫೈಲ್ ಸಿಗುತ್ತೆ. ಅದನ್ನ ಓದ್ ನೋಡಿದಾಗ ರೇಖಾ ಅಂಡ್ ಶಿಖಾ ಅವ್ರ ಅಮ್ಮ ಪ್ರಜಾಕ್ತ ಇದ್ದಾರಲ್ಲ, ಅವರೇ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ನನ್ ಮಗಳನ್ನ ಯಾರೋ ಅಬ್ಯೂಸ್ ಮಾಡಿದ್ದಾರೆ ಅಂತ. ಆದ್ರೆ ಯಾವ ಹುಡುಗಿ ಮೇಲೆ ಅಂತ ಮೆನ್ಷನ್ ಆಗಿಲ್ಲ. ಆ ಹುಡುಗಿನ ಮತ್ತೆ ಇಂಟರ್ವ್ಯೂ ಮಾಡಿದ್ರೆ ಮಾತ್ರ ಗೊತ್ತಾಗ್ಬೋದು. ಯಾಕಂದ್ರೆ ಅಬ್ಯೂಸ್ ಆಗಿರೋದು ಅಕ್ಕನ ಮೇಲೆನಾ ಅಥವಾ ತಂಗಿ ಮೇಲೆನಾ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮತ್ತೆ ರೇಖಾನ ಇಂಟರ್ವ್ಯೂ ಮಾಡ್ತಾರೆ. ಫಸ್ಟ್ ಅಬ್ಯೂಸ್ ನಡೆದಿದ್ದು ಯಾರ ಮೇಲೆ ಅಂತ ಕೇಳ್ತಾರೆ. ಆದ್ರೆ ರೇಖಾ ಆ ಪ್ರಶ್ನೆಗೆ ಉತ್ತರ ಕೊಡದೆ ನಮ್ ತಾಯಿ ನನಗೆ ರಿಂಗ್ ಕೊಟ್ಟಿದ್ರು, ನಾನ್ ಹೇಳ್ದಂಗೆ ಕೇಳಿದ್ರೆ ಈ ರಿಂಗ್ ನಿನಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ವಿನೀತ್ ಅಂತ ಒಬ್ಬನ್ನ ಕೊಲೆ ಮಾಡ್ಬೇಕು. ಇವರು ಧರ್ಮೇಶ್ನ ಮದ್ವೆ ಆಗಿ ಶಿಖಾ ಹುಟ್ಟಿದ್ಲು ಅಲ್ವಾ, ಅವರು ಮತ್ತೊಂದು ಹುಡುಗಿನ ಮದ್ವೆ ಆಗಿ ಅವರಿಗೊಂದು ಗಂಡು ಮಗು ಹುಟ್ಟಿರುತ್ತೆ. ಅವನೇ ವಿನೀತ್. ಅವನ್ನ ಕೊಲೆ ಮಾಡ್ಬೇಕು ಅಂತ ಪ್ರಜಾಕ್ತ ರೇಖಾಗೆ ರಿಂಗ್ ಕೊಡ್ಸಿರ್ತಾರೆ. ಪ್ರೆಸೆಂಟ್ ನಲ್ಲಿ ಧರ್ಮೇಶ್ ಅವ್ರ ರಿಲೇಟಿವ್ ನ ಇಂಟರ್ವ್ಯೂ ಮಾಡ್ತಾರೆ. ವಿನೀತ್ ನನ್ ಮೊಮ್ಮಗ. ಮೊದಲನೇ ಹೆಂಡತಿ ಪ್ರಜಾಕ್ತ ಸರಿ ಇಲ್ಲ ಅಂತ ಮನೆಯಿಂದ ಹೊರಗಡೆ ತಳ್ಳದ್ಮೇಲೆ ಬೇರೆ ಹುಡುಗಿನ ಧರ್ಮೇಶ್ ಮದ್ವೆ ಆದ. ಅವ್ರಿಗೆ ಹುಟ್ಟಿದ ಮಗನೇ ವಿನೀತ್. ಅವನಿಗೆ ಮಾನಸಿಕ ಕಾಯಿಲೆ ಇತ್ತು ಅಂತ. ಫ್ಲಾಶ್ ಬ್ಯಾಕ್ ನಲ್ಲಿ 1992 ಔರಂಗಾಬಾದ್. ಈ 3 ಜನ ಬಸ್ ನಲ್ಲಿ ಹೋಗ್ತಾ ಇದ್ದಾರೆ. ತುಂಬಾ ವರ್ಷದ ನಂತರ ಧರ್ಮೇಶ್ನ ಭೇಟಿಯಾಗಿ ಕ್ಷಮೆ ಕೇಳ್ತಾಳೆ. ಇದೇ ನಿಮ್ ಮಗಳು ಅಂತ ದೊಡ್ಡವಳಾಗಿರೋ ಶಿಖಾನ ತೋರಿಸ್ತಾಳೆ. ಒಳಗಡೆ 2ನೇ ಹೆಂಡತಿ ಹಾಗೇನೆ ವಿನೀತ್ ಇದ್ದಾರೆ. ಅವ್ರಿಗೆ ಮದ್ವೆ ಆಗಿ ಮಗ ಇದ್ದಾನೆ ಅಂತ ಗೊತ್ತಾದ್ಮೇಲೆನೆ ಪ್ರಜಾಕ್ತ ಇಲ್ಲಿಗೆ ಬಂದಿರೋದು. ಅದೇ ಏರಿಯಾನಲ್ಲೇ ಒಂದು ಮನೇಲಿ 3 ಜನ ಸ್ಟೇ ಆಗಿರ್ತಾರೆ. ಪ್ರತಿ ಭಾನುವಾರ ಧರ್ಮೇಶ್ ಮನೆಗೆ ಬಂದು ಊಟ ಮಾಡ್ತಿದ್ರು.
ಈಗ ಪ್ರೆಸೆಂಟ್ ನಲ್ಲಿ ಶಿಖಾನ ಇಂಟರ್ವ್ಯೂ ಮಾಡಿದಾಗ ಒಂದಿನ ರೇಖಾ ನನ್ನ ಹತ್ರ ಹೇಳ್ತಿದ್ಲು, ವಿನೀತ್ ನ ಕೊಲ್ಬೇಕು ಅಂತ ಅಮ್ಮ ಹೇಳ್ತಿದ್ದಾರೆ, ಏನ್ ಮಾಡೋದು ಅಂತ. ನಾನು ಅದನ್ನ ತಡೆಯೋ ಪ್ರಯತ್ನ ಮಾಡಿದೆ, ಆದ್ರೆ ಆಗಿಲ್ಲ. ಇನ್ನು ರೇಖಾನ ಇಂಟರ್ವ್ಯೂ ಮಾಡಿದಾಗ ನಮ್ 3 ಜನರಲ್ಲಿ ನಾನೇ ಫಾಸ್ಟ್, ಯಾರನ್ನಾದ್ರೂ ಕೊಲ್ಬೇಕಂದ್ರೆ ಒಂದೇ ಏಟಕ್ ಸಾಯಿಸ್ಬಿಡ್ತಿದ್ದೆ ಅಂತ. ಆಗ ಶಾಲಿನಿ, ಇದೇ ತರನೇ ನಿನ್ ತಮ್ಮ ವಿನೀತ್ನು ಕೊಲೆ ಮಾಡ್ದ, ಇದ್ರಿಂದ ಟ್ರಿಗರ್ ಆಗಿದ್ದ ರೇಖಾ ಮರ್ಯಾದೆಯಾಗಿ ಮಾತಾಡು ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ನಿಮ್ಮಿಬ್ರಲ್ಲಿ ಒಬ್ಬರ ಮೇಲೆ ಅಬ್ಯೂಸ್ ಆಗಿದೆ ಅಂತ ನಿಮ್ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ವಾ? ಹೌದು, ಅದು ನನ್ ಮೇಲೇನೆ ಅಂತ ಶಿಖಾ ಹೇಳ್ತಾಳೆ. ಆ ದಿನ ಪಾನ್ ಶಾಪ್ ನಲ್ಲಿ ಎಲೆ ಇಸ್ಕೊಂಡ್ ಬರೋದಕ್ಕೆ ಇಬ್ರು ಹೋಗಿರ್ತಾರೆ. ಆ ಶಾಪ್ ಅವನೇ ತಂಗಿ ಜೊತೆಲಿ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾನೆ, ಆದ್ರೆ ಪೊಲೀಸ್ನವರು ಯಾವ್ದೇ ರೀತಿನಲ್ಲೂ ಸಪೋರ್ಟ್ ಮಾಡಿಲ್ಲ ಅಂತ. ಈಗ ಗುಂದೀಪ್ ಶಾಲಿನಿಗೆ ಹೇಳ್ತಾನೆ, ಇಲ್ಲಿ ಪ್ರಕೃತಿನೇ ಮನುಷ್ಯನ ಕೊಲೆಗಾರನಾಗಿ ಮಾಡ್ತಿದೆ ಅಂತ. ಇನ್ನು ಶಿಖಾ ಅಕ್ಕನ್ ಜೊತೆಲಿ ಮಾತಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ವಾರ್ಡನ್ ಕಾಲ್ ಮಾಡ್ಕೊಡ್ತಾರೆ. ತುಂಬಾ ದಿನದ ನಂತರ ಅಕ್ಕ ತಂಗಿ ಫೋನಲ್ಲಿ ಮಾತಾಡ್ತಾರೆ. ರೇಖಾ, ಹೇಗಿದ್ಯಾ? ಅಮ್ಮ ಕನ್ಸಲ್ ಬಂದಿದ್ರು, ಯಾರ ಜೊತೆನೂ ಸತ್ಯ ಹೇಳ್ಬೇಡ, ನಮ್ ಫ್ಯಾಮಿಲಿ ರಹಸ್ಯ ನಮ್ಮಲ್ಲೇ ಇರ್ಲಿ ಅಂತಿದ್ಲು. ಆದ್ರೆ ಇಂಟರ್ವ್ಯೂ ಮಾಡ್ತಿರೋರ್ ಜೊತೆ ನಾನು ಸತ್ಯನೇ ಹೇಳಿದ್ದೀನಿ, ನೀನ್ ಕೂಡ ಸತ್ಯನೇ ಹೇಳು. ಇನ್ನು 3 ದಿನಗಳಲ್ಲಿ ನಮ್ ಕೇಸ್ ಮತ್ತೆ ಟ್ರಯಲಿಗೆ ಬರ್ತಾ ಇದೆ, ಈ ಇಂಟರ್ವ್ಯೂ ಇಂದ ನಮ್ಗೆ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಶಿಖಾ ಹೇಳ್ತಾಳೆ. ಆದ್ರೆ ರೇಖಾ ತುಂಬಾನೇ ಹೆದರ್ತಾ ಇದ್ದಾಳೆ. ಇವಳು ಇಮ್ಯಾಜಿನೇಷನ್ ಪ್ರಕಾರ ಸ್ಟಿಲ್ ಅವ್ರ ಅಮ್ಮ ಜೊತೆಲೇ ಇದ್ದಾರೆ. ಇನ್ ಕೇಸ್ ಇಂಟರ್ವ್ಯೂ ಸಂದರ್ಭದಲ್ಲಿ ಸತ್ಯ ಹೇಳಿದ್ರೆ ತಾಯಿ ಹೊಡಿತಾರೆ ಅಂತ ಸ್ಟ್ರಾಂಗ್ ಆಗಿ ನಂಬಿದ್ದಾಳೆ. ಇಲ್ಲಿ ನೋಡಿದ್ರೆ ಶಿಖಾ ಮಹಡಿಯಿಂದ ಕೆಳಗಡೆ ಜಂಪ್ ಮಾಡ್ತಾಳೆ. ಗಾಬರಿ ಆಗಿದ್ದ ವಾರ್ಡನ್ ಒಳಗಡೆ ಕರ್ಕೊಂಡು ಬರ್ತಾರೆ. ಅವಳ ತಲೆಗ್ ಬೇರೆ ಪೆಟ್ಟಾಗಿದೆ. ನನಗೆ ಫೋನ್ ಮಾಡ್ಕೊಡಿ, ಇನ್ಮೇಲೆ ಈ ರೀತಿ ಮಾಡಲ್ಲ ಅಂತ. ಫೋನ್ ಮಾಡಿರೋದು ಶಾಲಿನಿಗೆ. ನನ್ನ ಯಾರೋ ಮಹಡಿಯಿಂದ ತಳ್ಳಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಕ್ಕ ಬೇರೆ ನಿರಂತರವಾಗಿ ವಾಂತಿ ಮಾಡ್ಕೋತಿದ್ದಾಳೆ, ದಯವಿಟ್ಟು ಹೆಲ್ಪ್ ಮಾಡಿ, ನಾನು ಕೊನೆಯದಾಗಿ ನಮ್ಮ ಅಕ್ಕನ್ನ ಮೀಟ್ ಆಗ್ಬೇಕು ಅಂತ. ಸೊ ಶಿಖಾ ಹಾಗೇನೆ ರೇಖಾನ ಮೀಟ್ ಮಾಡ್ಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಗುಂದೀಪ್ ಹೈಯರ್ ಅಫಿಷಿಯಲ್ಸ್ ಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾನೆ. ಸದ್ಯಕ್ಕೆ ಪರ್ಮಿಷನ್ ಕೊಡ್ಸಕ್ ಆಗಲ್ಲ ಅಂತಿದ್ದಾರೆ. ಕೊನೆಗೂ ಹೇಗೋ ಒಪ್ಕೋತಾರೆ. ಆದ್ರೆ ಕೇವಲ 5 ನಿಮಿಷ ಮಾತ್ರ ಅವ್ರಿಬ್ಬರನ್ನ ಒಟ್ಟಿಗೆ ಬಿಡ್ತೀವಿ ಅಂತ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ ದಿನ ಏನಾಯ್ತು ಅಂತ ಪಕ್ಕದ ಮನೆಯವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಈ ಲೇಡಿ ಹೇಳ್ತಿರೋ ಪ್ರಕಾರ ಆ 3 ಜನ ಒಬ್ಬ ಹುಡುಗನ್ನ ಮನೆ ಕರ್ಕೊಂಡ್ ಬಂದಿದ್ರಂತೆ. ಯಾವಾಗ್ಲೂ ಅವ್ರ ಮನೆಯಲ್ಲಿ ಏನಾದ್ರೂ ಶಬ್ದ ಕೇಳ್ತಾನೆ ಇರ್ತಿತ್ತು, ಆದ್ರೆ ಅವತ್ ಮಾತ್ರ ಸೈಲೆಂಟ್ ಆಗಿತ್ತು. ಸೊ ಅದಕ್ಕೆ ನನಗ್ ಡೌಟ್ ಬಂದು ಪೊಲೀಸ್ನವ್ರಿಗೆ ಕಾಲ್ ಮಾಡಿದೆ. ಫ್ಲಾಶ್ ಬ್ಯಾಕ್ ನಲ್ಲಿ ಪ್ರಜಾಕ್ತ ಕೇಳಿದ್ರಿಂದ ಶಿಖಾ ಚಾಕು ತಂದು ಕೊಡ್ತಾಳೆ. ರೇಖಾ ವಿನೀತ್ ಜೊತೆಲಿ ಆಟ ಆಡ್ತಿದ್ದಾಳೆ. ಕೊನೆಗ್ ಪ್ರಜಾಕ್ತ ಅವನಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಅಷ್ಟ್ರಲ್ಲಿ ಪಕ್ಕದ ಮನೆ ಆಂಟಿ ಪೊಲೀಸ್ನವ್ರಿಗೆ ಕಾಲ್ ಮಾಡಿರ್ತಾರೆ. ಪೊಲೀಸ್ ಬಂದಾಗ ಪ್ರಜಾಕ್ತ ಕೈಯಲ್ಲಿ ಚಾಕು ಇತ್ತು, ತಂಗಿ ಅಳ್ತಿದ್ದಾಳೆ. ರೇಖಾ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾಗ ಪೊಲೀಸ್ನವ್ರು ಓಡಿಸ್ಕೊಂಡು ಹೋಗಿ ಹಿಡಿದು 3 ಜನರನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಎಂಕ್ವೈರಿ ಮಾಡಿದಾಗ ಇವರು ತುಂಬಾ ಜನ ಮಕ್ಕಳನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಪ್ರೆಸೆಂಟ್ ನಲ್ಲಿ ಅಕ್ಕ ತಂಗಿ 5 ನಿಮಿಷ ಒಟ್ಟಿಗೆ ಇರೋಕೆ ಅವಕಾಶ ಸಿಗುತ್ತೆ. ಕಟ್ ಮಾಡಿದ್ರೆ ರೇಖಾ ಸೆಲ್ ನಲ್ಲಿ ಒಬ್ಳೆ ಇದ್ದಾಳೆ. ಆಗ ಇವಳ ಕೈಯಿಂದ ಸತ್ತೋದ ಮಕ್ಕಳ ಹೆಜ್ಜೆ ಗುರುತು, ಹಾಗೇನೆ ಅವರೆಲ್ಲ ನಮ್ನ ಸಾಯಿಸ್ಬೇಡಿ ಅಂತಿರೋ ತರ ಎಲ್ಲ ಇವಳಿಗೆ ಫೀಲ್ ಆಗ್ತಾ ಇದೆ. ನೋಡಿದ್ರೆ ಅದೇ ದಿನ ರಾತ್ರಿನೇ ರೇಖಾ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ತಾಳೆ. 2 ತಿಂಗಳ ನಂತರ ಇಂಟರ್ವ್ಯೂ ನಲ್ಲಿ ಇವರಿಬ್ರು ಶಿಖಾನ ಕೇಳ್ತಾರೆ, ನಿಮ್ ತಾಯಿ ಬಗ್ಗೆ ಗೊತ್ತಾಯ್ತು, ನಿಮ್ ಅಕ್ಕನ ಕತೆನೂ ಗೊತ್ತಾಗಿದೆ, ಆದ್ರೆ ನಿನ್ ಕತೆ ಏನು ಅಂತ ನಮಗ್ ಗೊತ್ತಾಗಿಲ್ಲ, ಸೊ ನಿನ್ ಬಗ್ಗೆ ಹೇಳು. ಈಗ ಅವಳು ಹೇಳಕ್ ಶುರು ಮಾಡ್ತಾಳೆ. ಇವರಿಬ್ರು ಶೂಟ್ ಮಾಡಿದ ಡಾಕ್ಯುಮೆಂಟ್ರಿ ಥಿಯೇಟರ್ ನಲ್ಲಿ ಸ್ಕ್ರೀನಿಂಗ್ ಆಗ್ತಿದೆ. ನಮ್ಗೆ ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ರೆ ನಾವು ಎಲ್ರ ತರನೇ ಇರ್ತಿದ್ವಿ ಅಂತ ಹೇಳ್ತಿರುವಾಗ್ಲೇ ವಾರ್ಡನ್ ಹೇಳ್ತಾರೆ, ನಿಮ್ಮ ಅಕ್ಕ ರೇಖಾ ಸೂಸೈಡ್ ಮಾಡ್ಕೊಂಡ್ಲು ಅಂತ. ಅವಳ ಕೊನೆ ರಿಯಾಕ್ಷನ್ ಕೂಡ ರೆಕಾರ್ಡ್ ಆಗಿ ಆ ಡಾಕ್ಯುಮೆಂಟ್ರಿ ವೈರಲ್ ಆಗುತ್ತೆ. ಮೀಡಿಯಾನವರು ಶಿಖಾ ಬಗ್ಗೆ ಚರ್ಚೆ ಮಾಡೋದಕ್ ಶುರು ಮಾಡ್ತಾರೆ. 3 ಜನಕ್ಕೆ ವಿಧಿಸಿದ್ದ ಮರಣ ದಂಡನೆಯಲ್ಲಿ 2 ಆಲ್ರೆಡಿ ಸತ್ತೋಗಿದ್ದಾರೆ, ಬದುಕಿರೋದು ಶಿಖಾ ಮಾತ್ರ. ಅವಳಿಗೆ ಗಲ್ಲು ಶಿಕ್ಷೆ ಆಗ್ಬಾರ್ದು ಅಂತ ಚರ್ಚೆ ಶುರುವಾಗಿದೆ. ಇದು ನಮ್ ಗೆಲುವು ಅಂತ ಇವರಿಬ್ರಿಗೆ ಫುಲ್ ಖುಷಿ. ಅದೇ ಸಮಯ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ. ಅವತ್ತೇನೋ ಹೇಳಿದ್ರಿ ಅಲ್ವಾ, ಪ್ರಜಾಕ್ತ ಅವ್ರು ತನ್ನ ಮಗಳ ಮೇಲೆ ಅಬ್ಯೂಸ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು, ನಾವು ಸರಿಯಾಗಿ ಎಂಕ್ವೈರಿ ಮಾಡಿಲ್ಲ ಅಂತ. ಆ ಕೇಸ್ಗೆ ಸಂಬಂಧಪಟ್ಟ ಫುಲ್ ಡೀಟೇಲ್ಸ್ ಈಗ ನನಗ್ ಸಿಕ್ಕಿದೆ. ಮೆಡಿಕಲ್ ಟೆಸ್ಟ್ ಕೂಡ ನಡೆದಿದೆ. ಅಬ್ಯೂಸ್ಗೆ ಒಳಗಾಗಿರೋ ರೇಖಾ ಅವ್ರಿಗೆ ನ್ಯಾಯ ಕೊಡಿಸೋದು ನಮ್ ಜವಾಬ್ದಾರಿ ಅಂತ. ಏನ್ ಸರ್, ರೇಖಾನ? ಶಿಖಾ ಮೇಲೆ ತಾನೇ ಅಬ್ಯೂಸ್ ಆಗಿರೋದು? ಇಲ್ಲ ರೀ, ಅಬ್ಯೂಸ್ ಆಗಿರೋದು ರೇಖಾ ಮೇಲೆ. ಇದನ್ ಕೇಳಿ ಶಾಲಿನಿ ಹಾಗೇನೆ ಗುಂದೀಪ್ಗೆ ಶಾಕ್ ಆಗುತ್ತೆ. ಇನ್ನು ಕೋರ್ಟ್ ಇಂದ ಹೊರಗಡೆ ಬಂದಿರೋ ಶಿಖಾನ ಮೀಡಿಯಾನವರು ಇಂಟರ್ವ್ಯೂ ಮಾಡ್ತಿದ್ದಾರೆ. ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು, ನನ್ನ ಖಂಡಿತ ಬಿಡುಗಡೆ ಮಾಡ್ತಾರೆ.
ನಾನ್ ಕೂಡ ನಿಮ್ ತರನೇ ಫ್ರೀಡಮ್ ಆಗಿರ್ಬೋದು, ನನಗೆ ಕ್ಷಮಾಪಣೆ ಕೊಡಿ ಅಂತ ರಾಷ್ಟ್ರಪತಿ ಅವರಿಗೆ ಮತ್ತೆ ಪತ್ರ ಬರಿತೀನಿ ಅಂತಿದ್ದಾಳೆ. ಶಾಲಿನಿ ಧರ್ಮೇಶ್ ಅವ್ರ ರಿಲೇಟಿವ್ಗೆ ಕಾಲ್ ಮಾಡಿ, ವಿನೀತ್ ಯಾರ ಜೊತೆಲಿ ಕ್ಲೋಸ್ ಆಗಿರ್ತಿದ್ದ, ಅಕ್ಕನ್ ಜೊತೆನಾ ಅಥವಾ ತಂಗಿ ಜೊತೆನಾ? ಆಗ ಅವರು ಅಕ್ಕನ್ ಜೊತೆನೆ ಅವನು ಕ್ಲೋಸ್ ಆಗಿರ್ತಿದ್ದ, ಆದ್ರೆ ಇದು ಶಿಖಾಗೆ ಇಷ್ಟ ಇರ್ಲಿಲ್ವಂತೆ. ಹೀಗೆ ಕೆಲವೊಂದು ಸತ್ಯ ಒಂದೊಂದಾಗಿ ಗೊತ್ತಾಗುತ್ತೆ. ಸೊ ಇಂಟರ್ವ್ಯೂ ಸಂದರ್ಭದಲ್ಲಿ ಶಿಖಾ ತುಂಬಾ ಸುಳ್ಳು ಹೇಳಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಪ್ರಜಾಕ್ತ ತನ್ನಿಬ್ಬರು ಮಕ್ಕಳ ಮುಂದೆ ಫಸ್ಟ್ ಕೊಲೆ ಮಾಡಿದ್ರು ಅಲ್ವಾ, ಅದೇ ಒಂದು ಹುಡುಗಿ ಹೊಟ್ಟೆ ಹಸಿವು ಅಂತ ಬಂದಾಗ ಕರ್ಕೊಂಡೋಗಿ ಸಾಯಿಸಿರ್ತಾರೆ, ನೆನ್ಪಿದ್ಯಾ? ಆ ದಿನ ಅಕ್ಕ ತಂಗಿ ಇಬ್ರು ಆ ಹುಡುಗಿ ಕೈ ಹಿಡ್ಕೊಂಡ್ರು, ಅವ್ರಮ್ಮ ಕಲ್ ಹೆತ್ತಾಕಿ ಸಾಯಿಸಿದ್ರು ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ನಿಜವಾಗ್ಲೂ ಆ ದಿನ ಆ ಹುಡುಗಿ ಅಲ್ಲಾಡದೆ ಇರೋ ತರ ಹಿಡ್ಕೊಂಡಿರೋದು ಇದೇ ಶಿಖಾ. ರೇಗ ಬೇಡ ಅಂತ ಸೈಡಲ್ ಕೂತ್ಕೊಂಡು ಆ ಹುಡುಗಿನ ಕಾಪಾಡಕ್ಕೆ ಟ್ರೈ ಮಾಡಿರ್ತಾಳೆ. ಅದೇ ತರ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರಗಳನ್ನ ಭಿಕ್ಷೆ ಬೇಡೋಕ್ ಬಿಟ್ಟು ಹಣ ಸಂಪಾದನೆ ಮಾಡ್ಬೋದು ಅಂತ ಐಡಿಯಾ ಕೊಟ್ಟಿದ್ದು ಕೂಡ ಇದೇ ಶಿಖಾ. ಯಾರು ಹಠ ಹಿಡಿದು ಭಿಕ್ಷೆ ಬೇಡಲ್ಲ ಅಂತಾರೋ ಅಂತವ್ರನ್ನ ಬ್ರೂಟಲ್ ಆಗಿ ಸಾಯಿಸಿದ್ದು ಕೂಡ ಇದೇ ಶಿಖಾ. ಅದೇ ತರ ನಿಜವಾಗ್ಲೂ ಅಬ್ಯೂಸ್ ನಡೆದಿರೋದು ರೇಗಾ ಮೇಲೆ. ಅವಳನ್ನ ಅಬ್ಯೂಸ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದೇ ಪಾನ್ ಶಾಪ್ ಅವನು. ಅದನ್ನ ಶಿಖಾ ನೋಡಿ ಅಕ್ಕನ್ ಕತೆನ ನನ್ ಕತೆ ಅನ್ನೋ ತರ ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳಿರ್ತಾಳೆ. ಹಾಗೇನೆ ವಿನೀತ್ ನ ಕೊಲ್ಬೇಕು ಅನ್ನೋದು ಪ್ರಜಾಕ್ತ ಅವ್ರ ಉದ್ದೇಶ ಆಗಿರ್ಲಿಲ್ಲ, ಶಿಖಾನೆ ಅವನ್ನ ಸಾಯಿಸ್ಬೇಕು ಅಂತ ಫೋರ್ಸ್ ಮಾಡಿರ್ತಾಳೆ. ಅಂಡ್ ಆ ದಿನ ಪ್ರಜಾಕ್ತ ವಿನೀತ್ ನ ಕೊಂದಿಲ್ಲ, ಶಿಖಾನೆ ಚಾಕು ಇಸ್ಕೊಂಡು ಅವನ್ನ ಚುಚ್ಚಿ ಸಾಯಿಸಿರೋದು. ಪೊಲೀಸ್ ಬರ್ತಿರೋ ಶಬ್ದ ಕೇಳಿ ಚಾಕುನ ಪ್ರಜಾಕ್ತ ಕೈ ಕೊಟ್ಟು ಏನು ಗೊತ್ತೇ ಇಲ್ಲ ಅನ್ನೋ ತರ ಕೂತ್ಕೊಂಡಿರ್ತಾಳೆ. ಹಾಗೇನೆ ಸುಮ್ನೆ ಮಾತಾಡ್ತಾ ಇದ್ದ ಇಬ್ರು ಕೈದಿಗಳ ಜೊತೆಲಿ ಇವಳೆ ಬೇಕು ಅಂತ ಗಲಾಟೆ ಮಾಡಿ ಮಹಡಿಯಿಂದ ಜಂಪ್ ಮಾಡಿರ್ತಾಳೆ. ಹೀಗೆಲ್ಲ ಮಾಡಿದ್ರೆ ಅಕ್ಕನ್ನ ಮೀಟ್ ಆಗೋದಕ್ಕೆ ಅವಕಾಶ ಕೊಡ್ತಾರೆ ಅಂತ. ಆಮೇಲೆ ಶಾಲಿನಿ ಕಾಲ್ ಮಾಡಿ ಯಾರೋ ನನ್ನ ಕೊಲ್ಲೋಕ್ ಟ್ರೈ ಮಾಡ್ತಿದ್ದಾರೆ, ನಾನು ನಮ್ಮ ಅಕ್ಕನ್ನ ಮೀಟ್ ಆಗ್ಬೇಕು ಅಂತ ಡ್ರಾಮಾ ಮಾಡಿರ್ತಾಳೆ. ಆಕ್ಚುಲಿ ರೇಗಾ ತುಂಬಾನೇ ಇನ್ನೋಸೆಂಟ್, ಅವಳು ಇಲ್ಲಿ ತನಕ ಯಾರನ್ನೂ ಕೊಂದಿಲ್ಲ. ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ರಿಂದ ಇಂಟರ್ವ್ಯೂ ಸಂದರ್ಭದಲ್ಲಿ ಏನೇನೋ ಮಾತಾಡಿರ್ತಾಳೆ. ಏನು ಮಾಡದೇ ಇರೋ ಅವಳಿಗೆ ಕೊಲೆಗಾತಿ ಅನ್ನೋ ಪಟ್ಟ, ಚಿಕ್ಕ ವಯಸ್ಸಲ್ಲೇ ತಾಯಿಯಿಂದ ಟಾರ್ಚರ್, ಹಾಗೇನೆ ತಂದೆ ಸ್ಥಾನದಲ್ಲಿದ್ದ ಪಾನ್ ಶಾಪ್ ಅವನಿಂದ ಅಬ್ಯೂಸ್. ಈ ಎಲ್ಲಾ ಕಾರಣಗಳಿಂದ ಬೇಸತ್ತು ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಇನ್ನು ಓದು ಬರಹ ಗೊತ್ತಿದ್ದ ಶಿಖಾ ಶಾಲಿನಿ ಗುಂದೀಪ್ ಸೇರಿದಂತೆ ಎಲ್ರನ್ನೂ ಯಾಮಾರಿಸಿದ್ದಾಳೆ. ಇನ್ನೇನು ರಾಷ್ಟ್ರಪತಿಗೂ ಕ್ಷಮಾಪಣಾ ಪತ್ರ ಬರೆದು ರಿಲೀಸ್ ಆಗಕ್ಕೆ ಬೇಕಾದ ತಯಾರಿ ಮಾಡ್ಕೊಂಡಿರ್ತಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಆಮೇಲೆ ಶಿಖಾನ ರಿಲೀಸ್ ಮಾಡಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಈ ಮೂವಿಲಿ ಹೇಳಿಲ್ಲ. ಸೊ ನಾನು ರಿಸರ್ಚ್ ಮಾಡಿದ ಪ್ರಕಾರ ನನಗೆ ಇಂಟರ್ನೆಟ್ ನಲ್ಲಿ ಕೆಲವು ವಿಷಯ ಗೊತ್ತಾಯ್ತು. ನಿಜವಾಗ್ಲೂ ಶಿಖಾಗೆ ಮದ್ವೆ ಆಗಿ ಗಂಡು ಮಗು ಹುಟ್ಟಿತ್ತು. ಆ ಮಗುನ ಕೂಡ ಭಿಕ್ಷೆ ಬೇಡೋಕ್ ಬಿಟ್ಟು ಗಂಡ ಹೆಂಡತಿ ಸೇರ್ಕೊಂಡು ಕಳ್ತನ ಎಲ್ಲ ಮಾಡಿರ್ತಾರೆ. ಪೊಲೀಸ್ನವರು ಅರೆಸ್ಟ್ ಮಾಡಿದಾಗ ಶಿಖಾ ಅವ್ರ ಗಂಡ ಕೂಡ ಸಿಗಾಕೊಂಡಿರ್ತಾನೆ. ಅವನೇ ಇವ್ರಗಳ ಬಗ್ಗೆ ಲೀಡ್ ಕೊಟ್ಟಿದ್ರಿಂದ ಅವನಿಗೆ ಯಾವುದೇ ರೀತಿಯ ಶಿಕ್ಷೆ ಆಗಿಲ್ಲ. ಇವಳು ಕ್ಷಮಾಪಣಾ ಪತ್ರ ಬರ್ದಿದ್ದು ಆಗಿನ ರಾಷ್ಟ್ರಪತಿ ಆಗಿದ್ದ ಪ್ರಣಬ್ ಮುಖರ್ಜಿ ಅವರಿಗೆ. ಆದ್ರೆ ಅವರು ಆ ಕ್ಷಮಾಪಣಾ ಪತ್ರನ ಅಕ್ಸೆಪ್ಟ್ ಮಾಡಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಮರಣದಂಡನೆನ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಿತು. ಸೊ ಈಗಲೂ ಶಿಖಾ ಜೈಲಲ್ಲೇ ಇದ್ದಾಳೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.